ಗಡಿನಾಡು ಪಾವಗಡಕ್ಕೆ ಸಚಿವ ಡಿ ಸುಧಾಕರ್ ಭೇಟಿ. ನಿಡಗಲ್ ಪಾರ್ಶ್ವನಾಥ ಸ್ವಾಮಿ ದೇಗುಲ ಅಭಿವೃದ್ಧಿಗೆ 1 ಕೋಟಿ ದೇಣಿಗೆ. ಪಾವಗಡ ತಾಲೂಕಿನ ನಿಡಗಲ್ನ ಕಷ್ಟಹರ ಪಾರ್ಶ್ವನಾಥ ಸ್ವಾಮಿಯ 39ನೇ ವಾರ್ಷಿಕೋತ್ಸವದ ಅಂಗವಾಗಿ ವಿಶೇಷ ಪೂಜೆ ಹಾಗೂ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಿಡಗಲ್ ಪಾರ್ಶ್ವನಾಥ ದೇಗುಲಕ್ಕೆ ಸಚಿವರಾದ ಡಿ ಸುಧಾಕರ್, ಶಾಸಕರಾದ ಎಚ್.ಬಿ. ವೆಂಕಟೇಶ್ ಸೇರಿ ಹಲವರು ಭೇಟಿಯನ್ನ ನೀಡಿ ಪೂಜೆಯನ್ನ ಮಾಡಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಅಲ್ಲದೆ ಪಾರ್ಶ್ವನಾಥ ದೇಗುಲಕ್ಕೆ ಸುಮಾರು 1 ಕೋಟಿ ಹಣವನ್ನ ಸಚಿವ ಡಿ ಸುಧಾಕರ್ ಅವರು ದೇಣಿಗೆಯನ್ನ ನೀಡಿದ್ರು. ಇನ್ನು ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಸಚಿವ ಡಿ ಸುಧಾಕರ್, ಸುಮಾರು 1300 ವರ್ಷಗಳ ಇತಿಹಾಸ ಹೊಂದಿರುವ ಪಾವಗಡ ತಾಲೂಕಿನ ಶ್ರೀ ನಿಡಗಲ್ ಕಷ್ಟಹರ ಪಾರ್ಶ್ವನಾಥ ಸ್ವಾಮಿ ದೇವಾಲಯದ ಸಮಗ್ರ ಅಭಿವೃದ್ಧಿಗೆ 1 ಕೋಟಿ ರೂಪಾಯಿ ದೇಣಿಗೆ ನೀಡುವುದಾಗಿ ಸಚಿವ ಡಿ ಸುಧಾಕರ್ ಅವರು ಭರವಸೆಯನ್ನ ನೀಡಿದ್ರು. ಇನ್ನು 12ನೇ ಶತಮಾನದ ಐತಿಹಾಸಿಕ ದೇವಾಲಯಗಳು ಈ ಭಾಗದಲ್ಲಿರುವುದು ಸ್ಥಳೀಯರಿಗೆ ಹೆಮ್ಮೆಯ ವಿಷಯವಾಗಿದೆ. ಇಂತಹ ದೇವಾಲಯಗಳ ರಕ್ಷಣೆ ಹಾಗೂ ಅಭಿವೃದ್ಧಿಗೆ ಸರ್ಕಾರ ಮತ್ತು ಸಾರ್ವಜನಿಕರು ಒಟ್ಟಾಗಿ ಕೈಜೋಡಿಸಬೇಕಾದ ಅಗತ್ಯವಿದೆ ಎಂದಿದ್ದಾರೆ. ನಾವು ಗ್ರ್ಯಾಂಟ್ ಇಟ್ಕೊಂಡು ಗ್ರ್ಯಾಂಟ್ ರಿಲೀಸ್ ಮಾಡಿಸ್ತೀವಿ. 12ನೇ ಶತಮಾನ ಹೇಳ್ತೀವಿ. 12ನೇ ಶತಮಾನ ಅಂದರೆ 12ನೇ ಶತಮಾನದಲ್ಲಿ ಈಗ ಸುಮಾರು 13 ಶತಮಾನಗಳಾದ 1300 ವರ್ಷದ ಕೆಳಗೆ ನಿರ್ಮಾಣ ಮಾಡತಕ್ಕಂಥ ದೇವಸ್ಥಾನಗಳು ನಿಜವಾಗ್ಲೂ ಇಲ್ಲಿ ಬಹಳ ಶಕ್ತಿ ಇದೆ ಮತ್ತು ಪುಣ್ಯ ಇದೆ ಅನ್ನೋದನ್ನ ನಾನು ಸಂದರ್ಭದಲ್ಲಿ ಎಲ್ಲರೂ ನೋಡಬೇಕಂತ ಬಯಸ್ತಾರೆ. ಅಂದೂಹ ಮತ್ತು ವೆಂಕಟೇಶ್ ಇಬ್ಬರು ಸೇರಿ ಬದ್ಧತೆಯಿಂದ ಈ ಒಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮತ್ತು ಒತ್ತನ್ನು ಕೊಡ್ತೇವೆ. ಇನ್ನು ಸ್ಥಳೀಯ ಶಾಸಕ ಎಚ್.ಬಿ. ವೆಂಕಟೇಶ್ ಮಾತನಾಡಿ, ಐತಿಹಾಸಿಕ ನಿಡಗಲ್ ಬೆಟ್ಟದಲ್ಲಿ ಅನೇಕ ದೇವಾಲಯಗಳು ಇರೋದ್ರಿಂದ ಇದು ಪುಣ್ಯಕ್ಷೇತ್ರವಾಗಿದೆ. ಆದರೆ ಕೆಲವರು ನಿಧಿಯ ಆಸೆಗೆ ದೇವಾಲಯಗಳಿಗೆ ಹಾನಿ ಮಾಡ್ತಾ ಇರುವುದು ವಿಷಾದಕರ ಸಂಗತಿಯಾಗಿದೆ. ಈ ಭಾಗದ ಅಭಿವೃದ್ಧಿಗೆ ದೇವಾಲಯಗಳು, ರಸ್ತೆಗಳು ಸೇರಿದಂತೆ ಹಲವು ಮೂಲಭೂತ ಸೌಕರ್ಯಗಳನ್ನು ತಮ್ಮ ತಂದೆಯವರು ಕಲ್ಪಿಸಿದ್ರು ಎಂದು ನೆನಪಿಸಿಕೊಂಡರು. ಇನ್ನು ಪಾರ್ಶ್ವನಾಥ ಸ್ವಾಮಿ ದೇವಾಲಯದ ಸಮೀಪ ಸಮುದಾಯ ಭವನ ನಿರ್ಮಾಣಕ್ಕೆ ತಮ್ಮ ಶಾಸಕರ ನಿಧಿಯಿಂದ ಅನುದಾನ ಒದಗಿಸುವುದಾಗಿ ಭರವಸೆಯನ್ನ ನೀಡಿದ್ರು. ಸಚಿವರು, ನಮ್ಮ ಹಿರಿಯ ಸಹೋದರರು ಆದಂತ ಡಿ ಸುಧಾಕರ್ ಸಾಹೇಬ್ರೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಈ ಭಾಗದ ನಮ್ಮ ಡಾಕ್ಟರ್ ದಿನೇಶ್ ಅವರೇ ಹಾಗೂ ನಮ್ಮ ಅಜಿತ್ ಅವರೇ, ಈಗ ಆಗಮಿಸಿದಂತಹ ಎಲ್ಲ ಮುಖಂಡರುಗಳು. ನಿಡಗಲ್ಲು ಒಂದು ಇತಿಹಾಸ ಉಳ್ಳ ಕ್ಷೇತ್ರ, ಅಪಾರವಾದಂತಹ ಇಲ್ಲಿ ದೇವಾಲಯಗಳು, ಎಲ್ಲ ದೇವಾಲಯಗಳು ಇದೆ. ಬಟ್ ಈಗ ಬರ್ತಾ ಏನಾಗಿದೆ, ಹಿಂದೆ ಮಹಾರಾಜರು ಆಡಿದಂತಹ ನಿಡಗಲ್ಲು ಕ್ಷೇತ್ರದಲ್ಲಿ ಸ್ವಾಮಿಗಳು ಹೇಳಿದಂಗೆ ನಮ್ಮ ಮಧುಕರ ನಾಯಕರು ಆಡಿದಂತಹ ಈ ಭಾಗ ಏನಿದೆ, ನಮ್ಮ ಚಿತ್ರದುರ್ಗ, ಪಾವಗಡ, ಪೆನುಗೊಂಡ ಹಾಗೂ ಮಡಕ್ಷಿರ ಭಾಗಗಳಲ್ಲಿ. ಇನ್ನು ಇದೇ ವೇಳೆ ಪರಮಪೂಜ್ಯ ಸ್ವಸ್ತಿ ಶ್ರೀ ಮದಬೀನವ ಲಕ್ಷ್ಮೀಸೇನಾ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಚಾಲುಕ ಕೀರ್ತಿ ಪಂಡಿತಾಚಾರ್ಯ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮಿಗಳು ಆಶೀರ್ವಚನವನ್ನ ನೀಡಿದ್ರು. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.